ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಬ್ರಿಡ್ಜ್ ರೆಕ್ಟಿಫೈಯರ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಬ್ರಿಡ್ಜ್ ರೆಕ್ಟಿಫೈಯರ್ ಅಂತ ಅಂದ್ರೇನು? ಇಟ್ಸ್ ಆಲ್ಸೋ ಎ ಫುಲ್ ವೇವ್ ರೆಕ್ಟಿಫೈಯರ್. ಇದು ಕೂಡ ಒಂದು ಫುಲ್ ವೇವ್ನ ರೆಕ್ಟಿಫೈ ಮಾಡುವಂತಹ ಡಿವೈಸ್. ದಟ್ ರೆಕ್ಟಿವೈಸ್ ಫುಲ್ ವೇವ್ ಫಾರ್ಮ್ ಅಥವಾ ಕಂಪ್ಲೀಟ್ ವೇವ್ ಫಾರ್ಮ್ನ ಇದು ರೆಕ್ಟಿಫೈ ಮಾಡ್ತಾ ಹೋಗುತ್ತೆ. ಸೊ ಇದರಲ್ಲಿ ಮೇಜರಾಗಿ ತ್ರೀ ಕಾಂಪೋನೆಂಟ್ಸ್ ಬರುತ್ತೆ. ಅವ್ಯಾವು ಅಂತಂದರೆ, ಮೊದಲನೇದು ಟ್ರಾನ್ಸ್ಫಾರ್ಮರ್, ಎರಡನೇದು 4 ಡಯೋಡ್ಸ್ನ ಯೂಸ್ ಮಾಡ್ತೀವಿ. 4 ಡಯೋಡ್ಸ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಮೂರನೇದು ಲೋಡ್ ರೆಸಿಸ್ಟರ್. ಇವು ಮೇಜರ್ ಆಗಿ ಬರುವಂತಹ ಲೋಡ್ ರೆಸಿಸ್ಟೆನ್ಸ್. ಇದು 3 ಕಾಂಪೋನೆಂಟ್ಸು ಮೇಜರ್ ಆಗಿ ಬ್ರಿಡ್ಜ್ ವೇವ್ ರೆಕ್ಟಿಫೈಯರ್ಸ್ ಅಲ್ಲಿ ಬರುತ್ತೆ. ಸೊ ಇವಾಗ ಸರ್ಕ್ಯೂಟ್ನ ನೋಡೋಣ. ಸೊ ಫಸ್ಟ್ ಏನು ಮಾಡ್ತೀವಿ, ಟ್ರಾನ್ಸ್ಫಾರ್ಮರ್ ಸೊ V1 ವೋಲ್ಟೇಜ್ V1 ಇಲ್ಲಿ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಈ ಎರಡು ಟರ್ಮಿನಲ್ಸ್ನ ಮಧ್ಯ V1 ಮತ್ತು ಈ ಎರಡು ಟರ್ಮಿನಲ್ಸ್ನ ಮಧ್ಯ V2. ನೆಕ್ಸ್ಟ್ ಇವು ಎಲ್ಲಿ ಕನೆಕ್ಟ್ ಆಗಿರ್ತವೆ? 4 ಟ್ರಾನ್ಸ್ಫಾರ್ಮರ್ ಐತಿ. ಇವಾಗ 4 ಡಯೋಡ್ಸ್, 4 ಡಯೋಡ್ಸ್ನ ಹೇಗೆ ಮಾಡ್ತೀನಿ ಅಂತ ಅಂದರೆ, ಮೊದಲನೇದು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಇದನ್ನು ಸೇಮ್ ಕ್ಲಾಕ್ ವೈಸಲ್ಲಿ ಬರೀತಾ ಹೋಗಿ. ಅಂದರೆ ಈ ಥರ ಫಸ್ಟ್ ಎರಡು ಈ ಥರ ಬರಬೇಕು. ನೆಕ್ಸ್ಟ್ ಇವೆರಡು ಎಲ್ಲಿ ಕನೆಕ್ಟ್ ಆಗಿರುತ್ತೆ? ಲೋಡ್ ರೆಸಿಸ್ಟರ್ RLಗೆ ಕನೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಇದರ ಉಲ್ಟಾ, ಸೊ ಇಲ್ಲಿ ಕನೆಕ್ಟ್ ಆಗಿರುತ್ತೆ, ಇಲ್ಲಿಂದ ಮತ್ತೆ ಸೊ ಈ ಥರ ಕನೆಕ್ಷನ್ ಆಗಿರುತ್ತೆ. ಸೊ 4 ಡಯೋಡು RL ಅಂತ ಅಂದರೆ ಲೋಡ್ ರೆಸಿಸ್ಟೆನ್ಸು, ಮತ್ತು ನಾವು ಟ್ರಾನ್ಸ್ಫಾರ್ಮರ್ನ ಯೂಸ್ ಮಾಡೋದು. ಸೊ ಇವಾಗ ಏನು ಮಾಡೋಣ ಅಂತ ಅಂದರೆ, ಡಯೋಡ್ಸ್ ಏನು ನಾವು ಬರೆದಿದ್ದೀವಿ ಅದಕ್ಕೆ ರೆಪ್ರೆಸೆಂಟ್ ಮಾಡೋಣ. ಸೊ ಇದನ್ನು ನಾನು D1 ಅಂತ ಕರಿತೀನಿ, D2, D3 ಮತ್ತು D4. ಇವಾಗ ವರ್ಕಿಂಗನ್ನು ನೋಡ್ತಾ ಹೋಗೋಣ. ಸೊ V1 ಏನಿದೆ, ಇದು ಸೋರ್ಸ್ ವೋಲ್ಟೇಜ್. V1 ಈಸ್ ಸೋರ್ಸ್ ವೋಲ್ಟೇಜ್. ಸೊ ಸೋರ್ಸ್ ವೋಲ್ಟೇಜ್ ಕಾಮನ್ ಆಗಿ ಎಷ್ಟಿರುತ್ತೆ? 230 ವೋಲ್ಟ್ಸ್ ಮತ್ತು 50 ಹರ್ಟ್ಸ್ ಇರುತ್ತೆ. ಕಾಮನ್ ಆಗಿ 230 ವೋಲ್ಟ್ಸ್ 50 ಹರ್ಟ್ಸ್. ನೆಕ್ಸ್ಟ್ V2 ಏನಿದೆಯಲ್ಲ, ಇದು ಈ V2 ಈಸ್ ಎನ್ ಇನ್ಪುಟ್ ಫಾರ್ ರೆಕ್ಟಿಫೈಯರ್ಗೆ ಇನ್ಪುಟ್ ಯಾವುದು? V2. ನೆಕ್ಸ್ಟ್ ಇವಾಗ ಏನಾಗುತ್ತೆ, ವೇವ್ ಫಾರ್ಮ್ಸ್ ಮುಖಾಂತರ ಅಲ್ವಾ ಸಿಗ್ನಲ್ಸ್ ಹೋಗೋದು. ಸೊ ಇದೊಂದು ಸಿಗ್ನಲ್ ಅಂತ ಅಂದ್ಕೊಳ್ಳಿ. ಸೊ ಇದು V ಮ್ಯಾಕ್ಸಿಮಮ್, ನೆಕ್ಸ್ಟ್ V ಮ್ಯಾಕ್ಸಿಮಮ್. ಸೊ ವೋಲ್ಟೇಜ್ನ ನಾವು ಕೊಡ್ತಾ ಇದ್ದೀವಿ. ಸೊ ಇಲ್ಲೇನಾಗುತ್ತೆ ಅಂತಂದರೆ, ಒಂದು ವೇವ್ ಫಾರ್ಮ್ ಬರ್ತಿದೆ ಅಂತ ಅಂದ್ಕೊಳ್ಳಿ. ಸೊ ಹೀಗೆ ಯಾವುದ್ರ ಮಧ್ಯ? VM ಮತ್ತು -VM ಮಧ್ಯ ಬಂದಿದೆ ಅಂತ ಅಂದ್ಕೊಳ್ಳಿ. ಸೊ ಇದೇನಾಗುತ್ತೆ? ಪಾಸಿಟಿವ್ ಸೈಕಲ್, ನೆಕ್ಸ್ಟ್ ನೆಗೆಟಿವ್ ಸೈಕಲ್, ಪಾಸಿಟಿವ್ ಸೈಕಲ್, ನೆಕ್ಸ್ಟ್ ನೆಗೆಟಿವ್ ಸೈಕಲ್, ಪಾಸಿಟಿವ್ ಸೈಕಲ್, ನೆಗೆಟಿವ್ ಸೈಕಲ್, ಈ ಥರ ಮಾಡ್ತಾ ಹೋಗುತ್ತೆ. ಸೊ ಇವಾಗ ಏನಾಗುತ್ತೆ ಅಂತ ಅಂದರೆ, ಡ್ಯೂರಿಂಗ್ ಪಾಸಿಟಿವ್ ಹಾಫ್ ಸೈಕಲ್ ಆಫ್ ಇನ್ಪುಟ್ ಸೈಕಲ್, ಥಿಯರಿನೂ ಕೂಡ ಬರೀರಿ, ಡ್ಯೂರಿಂಗ್ ಪಾಸಿಟಿವ್ ಹಾಫ್ ಸೈಕಲ್ ಯಾವುದ್ರದ್ದು? ಪಾಸಿಟಿವ್ ಆಫ್ ಇನ್ಪುಟ್ ಸೈಕಲ್ನ ಪಾಸಿಟಿವ್ ಹಾಫ್ ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಪಾಸಿಟಿವ್ ಆಫ್ ದ ಸರ್ಕಲ್. ಪೊಲ್ಯಾರಿಟಿ ಅಕ್ರಾಸ್ V2 ವಿಲ್ ಬಿ ಪಾಸಿಟಿವ್ ಆ್ಯಂಡ್ ಮೈನಸ್. ಸೊ ಪೊಲ್ಯಾರಿಟಿ ಅಕ್ರಾಸ್ V2 ಅಂತ ಅಂದರೆ ನಮಗೇನು? ಇನ್ಪುಟ್ ಫಾರ್ ರೆಸಿಸ್ಟೆನ್ಸ್ ಈಸ್ ಪಾಸಿಟಿವ್ ಮೈನಸ್ ಅಂತ ಅಂದರೆ. ಸೊ ಪೊಲ್ಯಾರಿಟಿ ಹೇಗೆ ಚೇಂಜ್ ಆಗುತ್ತೆ ಅಂದರೆ, ಇಲ್ಲಿ ಪ್ಲಸ್ ಬರುತ್ತೆ ಪೊಲ್ಯಾರಿಟಿ, ಮತ್ತು ಇಲ್ಲಿಗೆ ಮೈನಸ್ ಬರುತ್ತೆ. ಸೊ ಇಲ್ಲಿ ಪ್ಲಸ್ ಮತ್ತು ಮೈನಸ್ ಬಂದಾಗ ಏನಾಗುತ್ತೆ ಅಂತಂದರೆ, ಡಯೋಡ್
D1 and D3 will be forward biased. Next, D2 and D4 will be reverse biased. ಸೊ ಇವಾಗ ಏನಾಗುತ್ತೆ, ಇಲ್ಲಿ ಪಾಸಿಟಿವ್ ಇಂದ ಹೋಗ್ಬಿಟ್ಟು D1 ಮತ್ತು D1 ಇಂದ ಯಾವುದು ಮತ್ತೆ ಇನ್ನೊಂದು ಯಾವುದು ಫಾರ್ವರ್ಡ್ ಬಯಾಸ್ ಆಗಿರೋದು D3. ಸೊ ಏನಾಗುತ್ತೆ, D1 ಮತ್ತು D3 ಎರಡೂ ಕೂಡ ಫಾರ್ವರ್ಡ್ ಬಯಾಸ್ ಆಗಿರುತ್ತೆ. ಸೊ D3 ಇಲ್ಲಿ ಬರಬೇಕು, ಸಾರಿ ಒಂದು ಸೆಕೆಂಡ್ ತಪ್ಪಾಗಿತ್ತು, ಸಾರಿ. ಸೊ D4 D3 ಅಂತ ಅಂದ್ಕೊಳ್ಳಿ. ಸೊ D1 D2 D3 D4. ಸೊ ಸೈಕ್ಲಿಕ್ಕಾಗಿ ಬರ್ತಿರೋದಲ್ವಾ. ಸೊ D1 ಮತ್ತು D3 ಎರಡೂ ಕೂಡ ಏನಾಗಿರುತ್ತೆ, ಫಾರ್ವರ್ಡ್ ಬಯಾಸ್ ಆಗಿರುತ್ತೆ. ಸೊ ನನಗೆ ಸರ್ಕ್ಯೂಟ್ ಈ ಥರ ಬರೋದ್ರಿಂದ ನಾನೇನು ಮಾಡ್ತೀನಿ, ಕರೆಂಟ್ ಹೇಗೆ ಫ್ಲೋ ಆಗುತ್ತೆ. ಸೊ ಕರೆಂಟ್ ಫ್ಲೋ ಫ್ರಮ್ ಫಸ್ಟು ಪಾಸಿಟಿವಿಂದ ಶುರುವಾಗುತ್ತೆ, ಈ ಪಾಸಿಟಿವ್ ಟರ್ಮಿನಲಿಂದ ಶುರುವಾಗಿ D1ಗೆ ಬರುತ್ತೆ. ಸೊ D1ಇಂದ ಏನಾಗುತ್ತೆ, ನೆಕ್ಸ್ಟ್ ಲೋಡ್ ರೆಸಿಸ್ಟೆನ್ಸ್ RLಗೆ ಹೋಗುತ್ತೆ, RLಯಿಂದ ನೆಕ್ಸ್ಟ್ D3ಇಂದ ನೆಗೆಟಿವ್ ಟರ್ಮಿನಲ್ಲಿಗೆ ಹೋಗುತ್ತೆ ಏನು ಕರೆಂಟು. ಸೊ ಇದರಿಂದ ಏನಾಯಿತು, ವಿಚ್ ಪ್ರೊಡ್ಯೂಸಸ್ ಡ್ಯೂ ಟು ದ ಕಂಡಕ್ಷನ್ ವೋಲ್ಟೇಜ್ ಔಟ್ಪುಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಏನಕ್ಕೆ, ಯಾವುದನ್ನು ಯೂಸ್ ಮಾಡ್ಕೊಂಡು ಪ್ರೊಡ್ಯೂಸ್ ಮಾಡುತ್ತೆ, ಡ್ಯೂ ಟು ಕಂಡಕ್ಷನ್. ಸೊ ಏನಾಗ್ತಿದೆ, ಕರೆಂಟ್ ಫ್ಲೋ ಕಂಡಕ್ಷನ್ ಆಗ್ತಿರೋದ್ರಿಂದ ನಿಮಗೆ ಔಟ್ಪುಟ್ ವೋಲ್ಟೇಜ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಸೊ ಇವಾಗ ಏನಾಗುತ್ತೆ ಅಂತ ಅಂದರೆ, ಸೊ ಇಲ್ಲಿ ನೋಡ್ತಾ ಹೋದಾಗ VM ಇದನ್ನು ಮ್ಯಾಕ್ಸಿಮಮ್ ವೋಲ್ಟೇಜ್ ಅಂತ ಅಂದ್ಕೊಂಡ್ರೆ, ಸೊ ಇದನ್ನು ಮ್ಯಾಕ್ಸಿಮಮ್ ವೋಲ್ಟೇಜ್ ಅಂತ ಅಂದ್ಕೊಂಡು, ಸೊ ಇವಾಗ ಏನಾಗುತ್ತೆ ಅಂತಂದರೆ, ಇದರ ಸ್ಟ್ರೈಟಲ್ಲಿ ಪಾಸಿಟಿವ್ ಸೈಕಲ್ ಅಲ್ವಾ ನಾವು ತಗೊಳ್ತಾ ಇರೋದು. ಸೊ ಪಾಸಿಟಿವ್ ಆಫ್ ಸೈಕಲ್. ಸೊ ಫಸ್ಟು D1 ಮತ್ತು D3 ಈ ಎರಡು ಪಾಸಿಟಿವಲ್ಲಿ ವೇವ್ ಫಾರ್ಮ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಡ್ಯೂರಿಂಗ್ ನೆಗೆಟಿವ್ ಆಫ್ ಇನ್ಪುಟ್ ಸೈಕಲ್ ಪೊಲ್ಯಾರಿಟಿ ಏನಾಗುತ್ತೆ, ಪ್ಲಸ್ ಮೈನಸ್ ಇದ್ದು ಮೈನಸ್ ಪ್ಲಸ್ ಆಗುತ್ತೆ. ಅಂತಂದರೆ ಇಲ್ಲಿ ಪ್ಲಸ್ ಇರುವಂಥ ಜಾಗ ಮೈನಸ್ ಆಗುತ್ತೆ, ಮೈನಸ್ ಇರುವಂಥ ಜಾಗ ಪ್ಲಸ್ ಆಗುತ್ತೆ. ಆವಾಗ ಫಸ್ಟ್ಗೆ ಏನಾಯಿತು, D1 ಮತ್ತು D3 ಆ್ಯಕ್ಟಿವ್ ಆಯಿತು. ಇವಾಗ ಏನಾಗುತ್ತೆ, D2 ಮತ್ತು D4 ಆ್ಯಕ್ಟಿವ್ ಆಗುತ್ತೆ. ಸೊ D2 and D4 will be forward biased and D1 and D3 will be reverse biased. ಸೊ ಫಾರ್ವರ್ಡ್ ಬಯಾಸಿಂದ ನಮಗೆ ಔಟ್ಪುಟ್ ಏನು ಸಿಗುತ್ತೆ, ವೋಲ್ಟೇಜ್ ಔಟ್ಪುಟ್ ಸಿಗುತ್ತೆ. ಏನಕ್ಕೆ, ಡ್ಯೂ ಟು ಕಂಡಕ್ಷನ್ ನಮಗೆ ಔಟ್ಪುಟ್ ಸಿಗುತ್ತೆ. ಸೊ ಇವಾಗ ಏನಾಗುತ್ತೆ, D1 D3. ನೆಕ್ಸ್ಟ್ ನೆಗೆಟಿವ್ ಆಫ್ ಸೈಕಲಲ್ಲೂ ಕೂಡ ಪಾಸಿಟಿವ್ ಸೈಡೇ ಬರುತ್ತೆ. ಅದು ಯಾವುದರಿಂದ, D2 ಮತ್ತು D4. ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಮತ್ತೆ ಹಾಗೆ ಸೇಮ್ D1 ಮತ್ತು D3ಇಂದ ಮತ್ತು ನೆಕ್ಸ್ಟ್ ನೆಗೆಟಿವ್ ಆಫ್ ಸೈಕಲಿಗೆ ಹೋದ ತಕ್ಷಣ D2 ಇಂದ D4. ಸೊ ಕಂಟಿನ್ಯೂಸ್ ಆಗಿ ನಮಗೆ ಪಾಸಿಟಿವ್ ಸೈಕಲ್ಸೇ ಬರ್ತಾ ಹೋಗುತ್ತೆ. ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಸಾಲ್ವ್ ಮಾಡ್ತೀನಿ. ಥ್ಯಾಂಕ್ ಯು.